ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಸೊ ಮಿಸ್ಟೇಕ್ಸ್ ಏನಾರ ಇತ್ತು ಅಂದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಬಂದು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟಿಕಲ್ಲಿ ಬರುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ವರ್ಷದ 365 ದಿನ ಫುಲ್ ಹಿಮ ಬೀಳುತ್ತಂತೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಅಂತೂ ಬೆಟ್ಟದ ಮೇಲೆ ಬಂದೋಗರು ವೆದರ್ ಮಾತ್ರ ಸೈಕಾಗೈತೆ ಗುರು. ಏನು ಈಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಹಾಗೂ ಚರಿತ್ರೆ ಏನಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಬಂದು 3 ಷರತ್ತನ್ನು ವಿಧಿಸ್ತಾರಂತೆ. ಮೊದಲನೇದಾಗಿ ನಾನು ಸಹ ಕುಟುಂಬ ಸಮೇತನಾಗಿ ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳ್ತಾರೆ. ಎರಡನೇದಾಗಿ ನಾನು ಉತ್ತರ ದಿಕ್ಕಿನಿಂದ ಬರೋದ್ರಿಂದ ಇಲ್ಲಿನ ಪ್ರದೇಶ ತಂಪಾಗಿರಲಿ ಅಂದರೆ ಹಿಮದಿಂದ ಕೂಡಿರಲಿ ಅಂತ ಹೇಳ್ತಾರೆ. ಮೂರನೇದಾಗಿ ಇಲ್ಲಿ ವರ್ಷವಿಡೀ ಸಪ್ತ ಋಷಿಗಳಿಂದ ಪೂಜೆ ನಡೀಬೇಕು ಅಂತ ಷರತ್ತನ್ನು ಹಾಕ್ತಾರಂತೆ. ಮತ್ತು ಇಲ್ಲಿನ ವಿಶೇಷತೆ ಬಂದು ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಸುಮಾರು ಆನೆಗಳೆಲ್ಲ ದೇವಸ್ಥಾನದ ಹತ್ರ ಪ್ರವೇಶ ಮಾಡ್ತದಂತೆ. ಸೊ ನೋಡೋಕೆ ತುಂಬ ಅದ್ಭುತವಾಗಿರುತ್ತೆ. ಆದರೂ ನನಗೆ ಇಲ್ಲಿ ಇಷ್ಟ ಆಗಿದ್ದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ತುಂಬ ಪೀಸಾಗಿದೆ. ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಇದೊಂದು ಪ್ಲೇಸ್ ಇದೆ ಗುರು. ಇಲ್ಲಿ ಫೋಟೋಶೂಟ್ ಎಲ್ಲ ನಾನು ಕೂಡ ಮಸ್ತಾಗಿ ಫೋಟೋಶೂಟ್ಗೆಲ್ಲ ಮಾಡಿಸ್ಕೊಂಡು. ಬಟ್ ಪ್ಲೇಸ್ ಮಾತ್ರ ಹಲ್ಟಿಯಾಗಿದೆ ಗುರು. ನೀವು ಬನ್ನಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.